जायकेदार पकवान का नाम भी ग्रैंड फैमिली रेस्टोरेंट, जहां मिलेंगे आपको हर तरह के वैरायटीज का खाना जो आपको उंगलियां चबाने पर कर देगा मजबूर। खाने के इस खजाने में आपके बर्थडे, कई तरह की पार्टियां और अपनों के साथ मिल बैठ के बिता सकते हैं खुशियों के पल। बी ग्रैंड फैमिली रेस्टोरेंट, सेंट्रल बस स्टैंड बीजापुर। ಹೋದ ಸರ್ತಿದಂತರೂ 100ಕ್ಕೆ 100 ಕೊಟ್ಟಿದ್ದೀವಿ. ನಿನ್ನೆ ಜನವರಿವರೆಗೆ ಕ್ಲಿಯರ್ ಮಾಡಿದ್ದಾರೆ. ಇನ್ನು ಫೆಬ್ರವರಿದು ಮಾತ್ರ ಉಳಿದಿದೆ. ಈಗ ಫೆಬ್ರವರಿದವರಿಗೆ ಕೊಡಬೇಕಾದ್ರೆ ಸಕ್ಕರೆ ಧಾರಣಿ ಏರ್ತಾ ಇಲ್ಲ. ಇದು ಒಂದೇದು. ಇಥಿನಾಲ್ ಪಾಲಿಸಿ ಕೇಂದ್ರ ಸರ್ಕಾರ ಯಾರಿಗೂ ಹೇಳದೆ ಜಾರಿಗೆ ತಂತು, ಹಿಂದೂ ತಗೊಳ್ತು. ಪಾಪ ಇಥನಾಲ್ ಫ್ಯಾಕ್ಟ್ರಿ ಹಾಕಿರ್ತಕ್ಕಂಥ 400 ಕೋಟಿ ಇನ್ವೆಸ್ಟ್ ಮಾಡಿರ್ತಕ್ಕಂಥವ್ರಿಗೆ ಬಹಳ ಕಷ್ಟ ಇದೆ, ಕಷ್ಟದಲ್ಲಿದೆ. ಸಕ್ಕರೆ ಧಾರಣಿ ಕೂಡ ನಿರ್ಯಾತ ಆಗ್ತಾ ಇಲ್ಲ, ಅದು ಏರ್ತಾ ಇಲ್ಲ. ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸಕ್ಕರೆ ಧಾರಣಿ 55 ರೂಪಾಯಿ ಇದೆ. ಆದರೆ ನಮ್ಮ ಭಾರತದೊಳಗದು ಪಾರ್ಲಿಮೆಂಟ್ ಎಲೆಕ್ಷನ್ ಸಲುವಾಗಿ ಅದು ಇನ್ನೂ 34ಕ್ಕೆ ನಿಂತದೆ. ಇದು ನಮ್ಮ ದೇಶದ ದುರ್ದೈವ. ಇದು ಒಂದೇ ಅಲ್ಲ, ರೈತ ಯಾವುದೇ ಬೆಳೆ ಬೆಳೆದ್ರೂ ಕೂಡ ಅವನಿಗೆ ಬೆಲೆ ಇಲ್ಲ. ಇವತ್ತು ನಿಮಗೆ ಗೊತ್ತಿದೆ, ಅಕ್ಕಿಗೂ ಇಲ್ಲ, ಕಬ್ಬಿಗೂ ಇಲ್ಲ. ಇವತ್ತು ನಿಮ್ಗೆ ಗೊತ್ತಿದ್ದು ಬೇರೆ ಕಾಯಿಪಲ್ಯ ಬೆಳೆದ್ರು ಕೂಡ ಅಕ್ಕಿ ಕೂಡ ನಿರ್ಯಾತ ಬಂದ್ ಮಾಡಿದ್ದಾರೆ. ಎಲ್ಲ ನಿರ್ಯಾತ ಬಂದ್ ಮಾಡಿದ್ರೆ ರೈತ ಬದುಕೋದು ಬಹಳ ಕಷ್ಟ ಈ ವರ್ಷ. ಇದು ಬಿಕಾಸ್ ಆಫ್ ಪಾರ್ಲಿಮೆಂಟ್ ಚುನಾವಣೆ. ಇದು ಆದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ ತನ್ನಿಂದ ತಾನೇ ಏನು ಅನ್ನೋದು. ಈ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನಿತ್ತು, ಇಲ್ಲಿ ರೈತರಿಗೆ ಎಷ್ಟು ಶೋಷಣೆ ಆಯ್ತು ಇದರಿಂದ ಅನ್ನೋದು. ಅದಕ್ಕೆ ನಾನು ಇಷ್ಟೇ ವಿನಂತಿ ಮಾಡ್ತೀನಿ, ರೈತರು ಈ ಕಷ್ಟದಲ್ಲಿ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅವ್ರದ್ದು ಏನೇ ಕಬ್ಬಿನ ಬಾಕಿ ಇರ್ತಕ್ಕಂಥದ್ದು ಕೊಡಿಸೋದು ನಂತರ ನನ್ನ ಜವಾಬ್ದಾರಿ ಇದೆ, ನಾನು ಕೊಡಿಸ್ತೀನಿ. ಅವರು ರಾಜಕೀಯ ನಿಲುವು ತಗೊಂಡು ಅದನ್ನು ಘೋಷಣೆ ಮಾಡಲಿ, ನಂತರ ನಮ್ಮ ಪ್ರತಿಕ್ರಿಯೆಯನ್ನು ಮಾಡ್ತೀವಿ. ಸರ್, ಲೋಕಸಭಾ ಚುನಾವಣೆಗೆ ಸಚಿವರುಗಳಿಗೆ ನಿಮ್ಮ ಹೆಸರು ಕೂಡ ಕೇಳಿಬರ್ತಾ ಇರೋದು ಅಂತ ನಾನು ನಿಮ್ಮಿಂದಲೇ ಕೇಳ್ತಾ ಇದ್ದೇನೆ ರೀ. ಆದರೆ ಯಾವುದೂ ಚರ್ಚೆ ನಮ್ಮೊಳಗೆ ಆಗಿಲ್ಲ ಸರ್. ಅದ್ರ ಬಗ್ಗೆ ಚರ್ಚೆ ಆದಂಥ ಸಂದರ್ಭದಲ್ಲಿ ಪ್ರತಿಕ್ರಿಯಿಸೋಣ. ಬೊಮ್ಮಾಯಿ ಅವರು ವಿಜೇಂದ್ರ ಅವರು ಇಲ್ಲಿ ಹಾವೇರಿಗೆ ಬಂದಂಥ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರ ಪದಾಧಿಕಾರಿ ಸಂದರ್ಭದಲ್ಲಿ ಓಪನ್ ಆಗಿ ಹೇಳ್ತಾರೆ, ಇಲ್ಲಿ ಸಚಿವರನ್ನ ಅಪ್ರೋಚ್ ಮಾಡಿದರೆ ಅವ್ರು ನಿಲ್ಲ ಕೊಲ್ಲೆ ಅಂತಿದ್ದಾರೆ, ಮೋದಿಯವ್ರ ಹೊಡೆತಕ್ಕೆ ಎಲ್ಲಿ ಸೋಲ್ತೀವಿ ಅನ್ನೋ ಭಯ ಅವ್ರಿಗೆ ಕಾಡ್ತಿದೆ ಅಂತೆಲ್ಲ ಹೇಳಿದ್ದಾರೆ ಬೊಮ್ಮಾಯಿ ಅವರು. ಅಲ್ಲ, ನಮ್ಮಲ್ಲಿ ಸಚಿವರು ನಾವೇನಿದ್ದೇವೆ, ನಮ್ಮಲ್ಲಿ ಯಾರನ್ನೂ ಇನ್ನೂ ನಮ್ಮ ಹೈಕಮಾಂಡ್ ಹೀಗೆಲ್ಲ ಬೊಮ್ಮಾಯಿ ಅವ್ರಿಗೆ ಹೇಳಿ ಕೇಳಂಗಿಲ್ಲ ಅವರು. ಅದು ಅವ್ರು ತಿಳ್ಕೊಬೇಕು. ನಮ್ಮ ಹೈಕಮಾಂಡ್ನವರು ನಮ್ಮ ಜೊತೆಗೆ ಇನ್ನೂವರೆಗೆ ಏನು ಚರ್ಚೆ ಮಾಡಿಲ್ಲ ಆ ದಿಸೆಯೊಳಗೆ. ಹಂಗೇನು ಸಂದರ್ಭ ಇದ್ದರೆ ನಿಮ್ಮ ಹತ್ರ ಹೇಳಬೇಕಲ್ಲ, ಕೇಳಬೇಕಲ್ಲ, ಚರ್ಚೆ ಮಾಡಬೇಕಲ್ಲ. ಸರ್, ಹೈಕಮಾಂಡ್ ಸ್ಪರ್ಧೆ ಮಾಡಿ ಸೂಚಿಸಿದ್ರೆ ಸ್ಪರ್ಧಿಸ್ತೀರಾ? ಅಲ್ಲ, ಆ ಪ್ರಶ್ನೆ ಬಂದಾಗ ವಿಚಾರ ಮಾಡೋಣ. ಸ್ಪರ್ಧಿಸ್ತೀರಾ ಅಂತ ಹೇಳಿದ್ರು. ಆ ಪ್ರಶ್ನೆ ಬಂದಾಗ ವಿಚಾರ ಮಾಡೋಣ. ಹೋದ ಸರ್ತಿದಂತರೂ 100ಕ್ಕೆ 100 ಕೊಟ್ಟಿದ್ದೀವಿ. ನಿನ್ನೆ ಜನವರಿವರೆಗೆ ಕ್ಲಿಯರ್ ಮಾಡಿದ್ದಾರೆ. ಇನ್ನು ಫೆಬ್ರವರಿದು ಮಾತ್ರ ಉಳಿದಿದೆ. ಈಗ ಫೆಬ್ರವರಿದವರಿಗೆ ಕೊಡಬೇಕಾದ್ರೆ ಸಕ್ಕರೆ ಧಾರಣಿ ಏರ್ತಾ ಇಲ್ಲ. ಇದು ಒಂದೇದು. ಇಥಿನಾಲ್ ಪಾಲಿಸಿ ಕೇಂದ್ರ ಸರ್ಕಾರ ಯಾರಿಗೂ ಹೇಳದೆ ಜಾರಿಗೆ ತಂತು, ಹಿಂದೂ ತಗೊಳ್ತು. ಪಾಪ ಇಥನಾಲ್ ಫ್ಯಾಕ್ಟ್ರಿ ಹಾಕಿರ್ತಕ್ಕಂಥ 400 ಕೋಟಿ ಇನ್ವೆಸ್ಟ್ ಮಾಡಿರ್ತಕ್ಕಂಥವ್ರಿಗೆ ಬಹಳ ಕಷ್ಟ ಇದೆ, ಕಷ್ಟದಲ್ಲಿದೆ. ಸಕ್ಕರೆ ಧಾರಣಿ ಕೂಡ ನಿರ್ಯಾತ ಆಗ್ತಾ ಇಲ್ಲ, ಅದು ಏರ್ತಾ ಇಲ್ಲ. ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸಕ್ಕರೆ ಧಾರಣಿ 55 ರೂಪಾಯಿ ಇದೆ. ಆದರೆ ನಮ್ಮ ಭಾರತದೊಳಗದು ಪಾರ್ಲಿಮೆಂಟ್ ಎಲೆಕ್ಷನ್ ಸಲುವಾಗಿ ಅದು ಇನ್ನೂ 34ಕ್ಕೆ ನಿಂತದೆ. ಇದು ನಮ್ಮ ದೇಶದ ದುರ್ದೈವ. ಇದು ಒಂದೇ ಅಲ್ಲ, ರೈತ ಯಾವುದೇ ಬೆಳೆ ಬೆಳೆದ್ರೂ ಕೂಡ ಅವನಿಗೆ ಬೆಲೆ ಇಲ್ಲ. ಇವತ್ತು ನಿಮಗೆ ಗೊತ್ತಿದೆ, ಅಕ್ಕಿಗೂ ಇಲ್ಲ, ಕಬ್ಬಿಗೂ ಇಲ್ಲ. ಇವತ್ತು ನಿಮ್ಗೆ ಗೊತ್ತಿದ್ದು ಬೇರೆ ಕಾಯಿಪಲ್ಯ ಬೆಳೆದ್ರೂ ಕೂಡ ಅಕ್ಕಿ ಕೂಡ ನಿರ್ಯಾತ ಬಂದ್ ಮಾಡಿದ್ದಾರೆ. ಎಲ್ಲ ನಿರ್ಯಾತ ಬಂದ್ ಮಾಡಿದ್ರೆ ರೈತ ಬದುಕೋದು ಬಹಳ ಕಷ್ಟ ಈ ವರ್ಷ. ಇದು ಬಿಕಾಸ್ ಆಫ್ ಪಾರ್ಲಿಮೆಂಟ್ ಚುನಾವಣೆ. ಇದು ಆದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ ತನ್ನಿಂದ ತಾನೇ ಏನು ಅನ್ನೋದು. ಈ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನಿತ್ತು, ಇಲ್ಲಿ ರೈತರಿಗೆ ಎಷ್ಟು ಶೋಷಣೆ ಆಯ್ತು ಇದರಿಂದ ಅನ್ನೋದು. ಅದಕ್ಕೆ ನಾನು ಇಷ್ಟೇ ವಿನಂತಿ ಮಾಡ್ತೀನಿ, ರೈತರು ಈ ಕಷ್ಟದಲ್ಲಿ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅವ್ರದ್ದು ಏನೇ ಕಬ್ಬಿನ ಬಾಕಿ ಇರ್ತಕ್ಕಂಥದ್ದು ಕೊಡಿಸೋದು ನಂತರ ನನ್ನ ಜವಾಬ್ದಾರಿ ಇದೆ, ನಾನು ಕೊಡಿಸ್ತೀನಿ. आप देख सकते हैं कि मेरे हाथ में यूनिस्टोन, कितने ही सालों से अगर वो पत्थर आपके गुर्दों में हो या पित्ते में, ग्लैडर के भी जहाँ पत्थर होता है ऑपरेशन से नहीं निकलता, लेकिन ये दवा खाने के बाद वो आपको जो यूरिन के जरिए जो है पूरा होकर निकल जाएगा। जहाँ बड़े बड़े ऑपरेशन फेल हो जाते, वहां पर ये दवा काम करती है।